ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವಜಿತ್. ನಾನು ನಿಮಗೋಸ್ಕರ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ತೊಗೊಂಬಂದಿದ್ದೀನಿ. ನಾನಿವಾಗ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ, sprintOut.com. ಇಲ್ಲಿ ತುಂಬ ಓಪನಿಂಗ್ಸ್ ಇದೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಇದೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನನ್ನ ಚಾನಲಲ್ಲಿ ನಿಮಗೆ ಟೆಕ್ನಿಕಲ್ ಜಾಬ್ ಸಿಗುತ್ತೆ, ನಾನ್ ಟೆಕ್ನಿಕಲ್ ಜಾಬ್ ಸಿಗುತ್ತೆ, 100% ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಹಾಗೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಕೂಡ ನಾನು ಹೇಳ್ತೀನಿ. ನನ್ನ ಚಾನಲಲ್ಲಿ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸ್, ಪಾಡ್ಕ್ಯಾಸ್ಟ್ ರಿಲೇಟೆಡ್ ವೀಡಿಯೋಸ್ ಕೂಡ ನಿಮಗೆ ಸಿಗುತ್ತೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆಯವ್ರಿಗೂ ನನ್ನ ಚಾನಲ್ಗೆ ಶೇರ್ ಮಾಡಿ. ನಾನಿವಾಗ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ, sprintOut.com. ಸೊ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡೋಣ. ಇಂಪಾರ್ಟೆಂಟ್ ಅಪ್ಡೇಟ್ ನೋಡೋಣ. ಇಲ್ಲಿ ಕೆರಿಯರ್ ಸೆಕ್ಷನ್ ಹೋಗೋಣ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ಓಪನಿಂಗ್ಸ್ ಇದೆ. ಎಲ್ಲ ಬಂದು ರಿಮೋಟ್ ಪೊಸಿಷನ್ಸ್ಗೆ ಅವೈಲೇಬಲ್ ಇದೆ. ನಿಮಗೆ 1 year ಪ್ಲಸ್ ಎಕ್ಸ್ಪೀರಿಯನ್ಸ್ ಆದರೆ ನೀವು ಅಪ್ಲೈ ಮಾಡ್ಬೋದು. ಸಪೋರ್ಟ್ ಇಂಜಿನಿಯರ್ ರೋಲ್ಗಾಗಿರ್ಬೋದು, ಮತ್ತು ಬೇರೆ ರೋಲ್ಸ್ ಎಲ್ಲ ಅವೈಲೇಬಲ್ ಇದೆ. ನಿಮಗೆ ಇಂಜಿನಿಯರಿಂಗ್ ರಿಲೇಟೆಡ್ ರೋಲ್ಸ್ ಕೂಡ ಇದೆ. ಎಲ್ಲ ಬಂದು ರಿಮೋಟಲ್ಲಿರುತ್ತೆ. ಫುಲ್ ಸ್ಟ್ಯಾಕ್ ಡೆವಲಪರ್ ರೋಲ್ ಇದೆ, ಟೆಕ್ನಿಕಲ್ ಲೀಡ್, ಫುಲ್ ಸ್ಟ್ಯಾಕ್ ಇಂಜಿನಿಯರಿಂಗ್ ರಿಮೋಟ್. ಹಾಗೆ ವೆರಿ ಇಂಟ್ರೆಸ್ಟಿಂಗ್ ಏನಂದರೆ, ಇವರು ಇಂಟರ್ನ್ಶಿಪ್ ಕೂಡ ಓಪನಿಂಗ್ಸ್ ಕರೆದಿದ್ದಾರೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ MBA ಮಾಡಿದರೆ ಅವ್ರಿಗೆ ನೀವು ಶೇರ್ ಮಾಡ್ಬೋದು. ಫೈನಾನ್ಸ್ ಇಂಟರ್ನ್, ರಿಕ್ರೂಟ್ಮೆಂಟ್ ಇಂಟರ್ನ್, ಸೇಲ್ಸ್ ಆಪ್ರೇಷನ್ ಇಂಟರ್ನ್ಶಿಪ್ ಕೂಡ ಕರೆದಿದ್ದಾರೆ. ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಏನೇನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ಗೆ ರೆಸ್ಯೂಮ್ನ ಚೇಂಜಸ್ ಮಾಡಿ ಅಪ್ಲೈ ಮಾಡಿದ್ರೆ ಖಂಡಿತ ನಿಮಗೊಂದು ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ರಿಮೋಟ್ ಕರೆದಿದ್ದಾರೆ. ಹಾಗೆ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಹೈಬ್ರಿಡ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. 2 days ಆಫೀಸ್ಗೆ ಹೋಗೋ ಥರ, ಇಲ್ಲಾಂದರೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ 2 ಆಪ್ಷನ್ ಕೂಡ ಇದೆ ಇಲ್ಲಿ. ನಿಮ್ಗೆ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಬ್ಯಾಂಗ್ಳೂರ್ ಆಫೀಸ್ ಇದೆ ಇವ್ರದ್ದು. ಸೊ ಬ್ಯಾಂಗ್ಳೂರ್ ಆಫೀಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು 2 days ಆಫೀಸ್ಗೆ ಹೋಗಿ ಮಿಕ್ಕಿದ ಟೈಮು ನೀವು ಮನೆಯಿಂದನೇ ಮಾಡ್ಬೋದು. ಸೊ ಫೈನಾನ್ಸ್ ಇಂಟರ್ನ್ ಬಗ್ಗೆ ಸ್ವಲ್ಪ ಚೆಕ್ ಮಾಡೋಣ. ನೀವು ನೋಡ್ಬೋದು ಇಲ್ಲಿ ದ ರೋಲ್, ರೆಸ್ಪಾನ್ಸಿಬಿಲಿಟೀಸ್ ಅಂತ ಎಲ್ಲ ಕೇಳಿದ್ದಾರೆ. ಸೊ ಇವ್ರು ಏನೇನು ಕೇಳಿದ್ದಾರೆ ಪಾಯಿಂಟ್ಸು, ಆ ಪಾಯಿಂಟ್ಸ್ನೆಲ್ಲ ನೀವು ರೆಸ್ಯೂಮಲ್ಲಿ ಆ್ಯಡ್ ಮಾಡಿ, ಒನ್ ವರ್ಡ್ನ ಆ್ಯಡ್ ಮಾಡಿ. ಸೊ ಅವಾಗ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇವರು 1 to 6 months ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಇದರಲ್ಲಿ ನೀವು ಪ್ರಾಜೆಕ್ಟ್ ಏನು ಮಾಡಿರ್ತೀರಾ ಆ ಪ್ರಾಜೆಕ್ಟ್ಸ್ ರಿಲೇಟೆಡ್ ನೀವು ಚೇಂಜಸ್ ಮಾಡಿ, ಪ್ರಾಜೆಕ್ಟ್ಸ್ ರಿಲೇಟೆಡ್ ಫ್ಯೂ ವರ್ಡ್ಸ್ ಆ್ಯಡ್ ಮಾಡಿ ನೀವು ಅಪ್ಲೈ ಮಾಡಿದ್ರೆ ಖಂಡಿತ ನಿಮಗೊಂದು ಗ್ರೇಟ್ ರಿಸಲ್ಟ್ ಸಿಗೋ ಚಾನ್ಸಸ್ ಇರುತ್ತೆ. ನೀವು ಸೆಲೆಕ್ಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ರೆಸ್ಯೂಮ್ನ ಚೇಂಜ್ ಮಾಡಿ ಅಪ್ಲೈ ಮಾಡಿ. ಯಾಕಂದರೆ ಯಾರಿಗೆ ಯಾವಾಗ ಆಪರ್ಚುನಿಟಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಜಾಬ್ ಮಾರ್ಕೆಟ್ ಇವಾಗ ತುಂಬ ಟಫ್ ಆಗಿದೆ. ಸೊ ಹಾಗಾಗಿ ನೀವು ಜಸ್ಟ್ ಅಪ್ಲೈ ಮಾಡಿ. ಹಾಗೆ ವೆರಿ ಇಂಪಾರ್ಟೆಂಟ್ ಏನಂದರೆ, ನಿಮ್ಗೆ ಯಾರಾದರೂ ದುಡ್ಡು ಏನಾದರೂ ಕೇಳಿದರೆ ಇಗ್ನೋರ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಇವರು ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ರಿಮೋಟ್ ಫಸ್ಟ್ ಪಾಲಿಸಿ, 5 days ವರ್ಕಿಂಗ್ ವಿತ್ ಫ್ಲೆಕ್ಸ್, ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ, ಆಕ್ಸಿಡೆಂಟ್ ಕವರ್ ಇದೆ, ಎಜುಕೇಷನ್ ರಿಯಂಬರ್ಸ್ಮೆಂಟ್ ಪಾಲಿಸಿ ತುಂಬ ಚೆನ್ನಾಗಿದೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನೀವು ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಚಾನಲಲ್ಲಿ ಬೇರೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಲಿಂಕ್ಸ್ ನಾನು ಹಾಕ್ತಾ ಇರ್ತೀನಿ. ನೀವು ಅಲ್ಲೂ ಕೂಡ ನೀವು ಹೋಗಿ ಅಪ್ಲೈ ಮಾಡ್ಬೋದು. ನಿಮಗೆ ಒಂದು ಜಾಬ್ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಜಾಬ್ ಖಂಡಿತ ಸಿಗಲ್ಲ. ಯಾಕಂದರೆ ತುಂಬ ಟಫ್ ಇದೆ ಜಾಬ್ ಮಾರ್ಕೆಟ್. ಸೊ ಹಾಗಾಗಿ ಜಾಬ್ ಅಪ್ಲೈ ಮಾಡ್ತೀರಿ, ನಿಮಗೆ ಎಲ್ಲಾದರೂ ಒಂದು ಕಡೆಯಿಂದ ಪಾಸಿಟಿವ್ ರಿಸಲ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಜೈ ಹಿಂದ್. ಥ್ಯಾಂಕ್ ಯು.